ಮಡಿಕೇರಿ ಭಾಗದಲ್ಲಿ ಹೇಗಿದೆ ಚಿತ್ರಣ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ಕೊಡ್ತೀವಿ. ಭಾರೀ ಮಳೆಯಿಂದ ಮಡಿಕೇರಿ ನಗರದಲ್ಲಿ ಭೂಕುಸಿತ ಉಂಟಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಭೂಕುಸಿತದ ದೃಶ್ಯ ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಸಿತ ಭೀತಿ ಹಿನ್ನೆಲೆಯಲ್ಲಿ ಏಕಮುಖ ಸಂಚಾರಕ್ಕಷ್ಟೇ ಅನುಮತಿಯನ್ನ ಕೊಡಲಾಗಿದೆ. ಆತಂಕದಲ್ಲೇ ವಾಹನ ಸವಾರರು ಓಡಾಡ್ತಾ ಇದ್ದಾರೆ. 2018ರ ಜಲಪ್ರಳಯವನ್ನ ಮಡಿಕೇರಿಯಲ್ಲಿ ನೋಡಿದವರು ಸಣ್ಣ ಮಟ್ಟದಲ್ಲಿ ಕುಸಿತ ಆದರೂ ಕೂಡ ಅವ್ರಿಗೆ ಭಯ, ಮತ್ತೆಲ್ಲಿ ಆ ದಿನಗಳನ್ನು ನೋಡಬೇಕಾಗಿ ಬರುತ್ತೆ ಅಂತ ಸಣ್ಣ ಮಟ್ಟದಲ್ಲಿ ಭೂಕುಸಿತ ಉಂಟಾಗಿರೋದ್ರ ಚಿತ್ರಣ ಕಾಣಿಸ್ತಾ ಇದೆ. ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಮಳೆಯ ತೀವ್ರತೆ ಹೆಚ್ಚಾಗ್ತಿದೆ. ಹೀಗಾಗಿ ಜಿಲ್ಲೆಯ ನಾನಾ ಭಾಗಗಳಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಮುಂದುವರಿತಿದೆ. ಅದರಂತೆ ಮಡಿಕೇರಿ ನಗರದಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಅನತಿ ದೂರದಲ್ಲಿರ್ತಕ್ಕಂಥ ರಸ್ತೆ ಏನಿದೆ, ಈ ರಸ್ತೆಯ ಒಂದಷ್ಟು ಬದಿಯಲ್ಲಿ ಇದೀಗ ಗುಡ್ಡ ಕುಸಿಯುವ ಹಂತಕ್ಕೆ ಕೂಡ ಬಂದಿರತಕ್ಕಂಥದ್ದು, ಭೂಕುಸಿತ ಕೂಡ ಉಂಟಾಗಿದೆ. ಹೀಗಾಗಿ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ಮಟ್ಟಿಗೆ ಭೂಕುಸಿತ ಉಂಟಾಗಿದೆ ಅಂತ ಹೇಳಿದ್ರೆ, ಸರಾಗವಾಗಿ ನೀರು ಕೂಡ ಹರಿಯದೆ ಏಕಾಏಕಿ ಇಂದು ಬೆಳಿಗ್ಗೆ ನೇರವಾಗಿ ಇಲ್ಲಿರ್ತಕ್ಕಂಥ ಅಲ್ಪ ಪ್ರಮಾಣದ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ದಾರಿ ಹೋಕರು ಇರ್ಬೋದು, ಏನು ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಕೂಡ ರಾಜ್ಯದಿಂದ ವಿವಿಧ ರಾಜ್ಯಗಳಿಂದ ಏನು ಬರ್ತಾ ಇತ್ತು, ಆ ಬರುವಂಥ ಬಸ್ಗಳು ಕೂಡ ಇದೇ ಮಾರ್ಗವಾಗಿ ಬಸ್ ನಿಲ್ದಾಣಕ್ಕೆ ಬಂದು ನಿಲ್ತಿತ್ತು. ಈಗ ನೀವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು, ನೀರಿನ ತೇವಾಂಶ ಕೂಡ ಹೆಚ್ಚಿರೋದ್ರಿಂದ ಮತ್ತೆ ಆ ಒಂದು ಜಾಗದಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಇರ್ಬೋದು, ಸ್ಥಳೀಯ ನಗರಸಭೆಯ ಅಧಿಕಾರಿಗಳು ತಾತ್ಕಾಲಿಕವಾಗಿ ಇಲ್ಲಿ ಏನು ರಸ್ತೆಯ ಮೇಲೆ ಒಂದು ಟಾರ್ಪಲ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು. ಜನ ಏನಾದರೂ ಓಡಾಟವನ್ನು ಮಾತ್ರ ನಡೆಸ್ಬೋದೇ ಹೊರತು ಯಾವುದೇ ವಾಹನಗಳಿಗೆ ಆ ಓಡಾಟವನ್ನು ಒಂದಷ್ಟು ಅಡಚಣೆ ಕೂಡ ಆಗಿರ್ತಕ್ಕಂಥದ್ದು. ಯಾರು ಕೂಡ ಈ ಮಾರ್ಗದಲ್ಲಿ ಓಡಾಟವನ್ನು ಮಾಡಲು ಹೋಗಿಲ್ಲ ಅಂತ ಸೂಚನಾ ಫಲಕವನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಎರಡೂ ಬದಿಯಲ್ಲಿ ಒಂದಷ್ಟು ಬ್ಯಾರಿಕಾರ್ಡನ್ನು ಕೂಡ ಅಳವಡಿಕೆಯನ್ನು ಮಾಡಿದ್ದಾರೆ. ಮತ್ತೊಂದೆಡೆ ನಾವು ವೈಜ್ಞಾನಿಕವಾಗಿ ನೋಡ್ತಾ ಹೋದರೆ, ವೈಜ್ಞಾನಿಕವಾಗಿ ಈ ಮಳೆಯ ನೀರು ಏನು ಬರುತ್ತೆ, ಈ ಮಳೆಯ ನೀರು ಸರಾಗವಾಗಿ ಹರಿದು ಅನತಿ ದೂರದಲ್ಲಿರ್ತಕ್ಕಂಥ ಏನು ಹಳ್ಳ ಕೊಳ್ಳದಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಮಡಿಕೇರಿ ನಗರದ ಬಹಳಷ್ಟು ತ್ಯಾಜ್ಯ ನೀರಿಂದ ಹಿಡಿದು ಮಳೆಯ ನೀರು ಕೂಡ ಸರಾಗವಾಗಿ ಏನು ಹರಿದು ಹೋಗ್ಬೇಕಾಗುತ್ತೆ, ಆ ನೀರಿಗೂ ಕೂಡ ಇಲ್ಲಿ ತಡೆ ಒಡ್ಡುವಂತಹ ಕೆಲಸ ಆಗಿದೆ. ಆ ಮೇಲಿಂದ ಬರುವಂತಹ ಬಸ್ ನಿಲ್ದಾಣ ಇರ್ಬೋದು, ಮಡಿಕೇರಿ ನಗರದ ಹಲವಾರು ಬಡಾವಣೆಯ ನೀರು ಏನಿದೆ, ಆ ಬಡಾವಣೆಯ ನೀರುಗಳು ಕೂಡ ಇದು ರಾಜಕಾಲುವೆ ಅಂತ ಹೇಳ್ತಾರೆ, ಆ ರಾಜಕಾಲುವೆ ಮುಖಾಂತರ ನೇರವಾಗಿ ಹರಿಸಲಾಗ್ತಾ ಇದೆ. ಆ ನೀರು ಸರಾಗವಾಗಿ ಆ ತೋಡಿಗೆ ಹೋಗದೆ ಈ ಮಣ್ಣಿನ ಇರ್ತಕ್ಕಂಥ ಬದಿಯಲ್ಲಿ ಸ್ಟೋರೇಜ್ ಆಗಿ ನಿಲ್ತಾ ಇರ್ತಕ್ಕಂಥದ್ದು. ಇದು ಹೆಚ್ಚಿನದಾಗಿ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾದರೆ ಸಾಮಾನ್ಯವಾಗಿ ಏನು ಕೆಸರು ಮಿಶ್ರಿತವಾದಂತಹ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ಮತ್ತಷ್ಟು ಭೂಕುಸಿತ ಕೂಡ ಉಂಟಾಗುತ್ತೆ. ಹೀಗಾಗಿ ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳಿಗೆ, ನಗರದಲ್ಲಿ ಓಡಾಟವನ್ನು ನಡೆಸುವಂಥ ಹಲವರಿಗೆ ಇದೀಗ ಆತಂಕ ಕೂಡ ಮನೆ ಮಾಡ್ತಾ ಇದೆ. ಕ್ಷಣಕ್ಕೂ ಅದರ ತೀವ್ರತೆ ಕೂಡ ಕಡಿಮೆ ಆಗ್ತಿದೆ. ಜನರು ಕೂಡ ಒಂದು ರೀತಿ ನೋಡ್ಬೋದು, ಈಗಲೂ ಕೂಡ ನೀರಿನ ಏನು ಮಣ್ಣು ಯಾವ ರೀತಿ ಬೀಳ್ತಾ ಇದೆ, ಅದರಲ್ಲಿ ಸಡಿಲವಾಗಿ ಮಣ್ಣು ಯಾವ ರೀತಿ ಜಾರ್ತಾ ಇದೆ, ಕೆಸರು ಮಿಶ್ರಿತವಾದಂತಹ ನೀರು. ಈಗಾಗಲೇ ಶೀತ ಪ್ರದೇಶ ಕೂಡ ಆಗಿರೋದ್ರಿಂದ ಮಳೆಯ ನೀರು ಸರಾಗವಾಗಿ ಆ ಮಣ್ಣಿನ ಅಡಿಯಲ್ಲಿ ಇರೋದ್ರಿಂದ ಆ ತೇವಾಂಶ ಹಿಡಿದಿಟ್ಟುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇರೋದ್ರಿಂದ ನೇರವಾಗಿ ಆ ಮಣ್ಣು ಪೂರ್ಣ ಪ್ರಮಾಣದಲ್ಲಿ ಕೆಳಭಾಗಕ್ಕೆ ಬಂದು ಬೀಳ್ತಾ ಇದೆ. ಹೀಗಾಗಿ ಹಲವಾರು ಇಲ್ಲಿಯ ಸಾರ್ವಜನಿಕರು ಕೂಡ ಒಂದು ರೀತಿ ಆತಂಕದಲ್ಲೇ ಇರ್ತಕ್ಕಂಥದ್ದು. ರಸ್ತೆ ಮಾರ್ಗವಾಗಿ ಯಾವ ರೀತಿ ಓಡಾಟವನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲೂ ಕೂಡ ಅವರಿಗೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮಳೆಗಾಲ ಮುಗಿಯೋವರೆಗೂ ಕೂಡ ಈ ಒಂದು ಭಾಗದಲ್ಲಿ ರಸ್ತೆ ಸಂಚಾರವನ್ನು ತಾತ್ಕಾಲಿಕ ಮಟ್ಟಕ್ಕೆ ಸ್ಥಗಿತ ಕೂಡ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಏನು ಮಡಿಕೇರಿ ನಗರಕ್ಕೆ ಕೆಎಸ್ಆರ್ಟಿಸಿ ಬಸ್ ಏನು ಬರ್ತಾ ಇದೆ ಅದಕ್ಕೆ ಬದಲಿ ಮಾರ್ಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸರ್ಕಲಿಂದ ನೇರವಾಗಿ ರಾಜಸೀಟು ಮಾರ್ಗವಾಗಿ ಈ ಭಾಗಕ್ಕೆ ಬಂದು ಬಸ್ ನಿಲ್ದಾಣಕ್ಕೆ ಬರುವಂಥದ್ದು. ಮತ್ತು ಖಾಸಗಿ ಬಸ್ಸವ್ರಿಗೂ ಕೂಡ ಈಗ ಪ್ರತ್ಯೇಕವಾಗಿ ಬೇರೆ ಹಳೆ ಬಸ್ ನಿಲ್ದಾಣ ಏನಿತ್ತು ಆ ಬಸ್ ನಿಲ್ದಾಣದಲ್ಲೇ ಇದೀಗ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಲವಾರು ಜನರು ಕೂಡ ದಾರಿ ಹೋಕರು ಮತ್ತು ಬಸ್ಗೆ ಹೋಗುವಂಥವರು ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇದೀಗ ತಲುಪಿರ್ತಕ್ಕಂಥದ್ದು. ಒಟ್ಟಾರೆ ಕೊಡಗು ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಕೂಡ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಿದೆ. ಮಳೆಯಿಂದ ಸಾಕಷ್ಟು ಅವಾಂತರಗಳು ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.
ಮಡಿಕೇರಿಯಲ್ಲಿ ಆಗಿರುವಂತಹ ಅನಾಹುತವನ್ನು ನೋಡ್ತಾ ಇದ್ದೀರಾ. ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ, ಬಟ್ ಇಡೀ ರಸ್ತೆನೇ ಹಿಸಿದು ಹೋದರೆ ಏನು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಭೂಮಿಯ ಮಣ್ಣು ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆ ಇಲ್ಲಿ ಅನ್ನೋದು ಜನರ ಮಾತು. ಮತ್ತು ಮಡಿಕೇರಿ ಭಾಗದಲ್ಲಿ ಮಣ್ಣು ವಿಪರೀತ ಮೆತ್ತಗಿರುತ್ತೆ, ಅಂದರೆ ಸಣ್ಣ ಮಳೆ ಬಂದರೂ ಸಾಕು ಈ ಬಿಸ್ಕೆಟನ್ನು ಟೀಗೆ ಅದ್ದಿದ ರೀತಿಯಲ್ಲಿ ತುಂಬ ಸಾಫ್ಟ್ ಆಗುತ್ತೆ ಅನ್ನೋದು ಅಲ್ಲಿನ ಜನರ ಮಾತು.